ಸರಿಯಾಗಿ ಹೇಳಿದ್ರಿ. ನಮ್ಮ ಅಕ್ಕ ಮುಂದ್ ಮುಖ ಲಕ್ಷಣನೇ ಹಾಗೆ. ಅವ್ರು ಏನ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾರೆ. ಬಂಗಾರ ನಮ್ಮ ಅತ್ತೆ. ಮತ್ತೆ ನಾನು? ನೀನು ನಮ್ಮನೆ ಮಹಾಲಕ್ಷ್ಮಿ ಅಮ್ಮ. ಬಿಡು ಬಿಡು ಸಾಕು. ಹೌದು, ಎಲ್ಲಿದ್ದೆ ಇಷ್ಟೊತ್ತು? ಕೆಳಗಡೆ ಕೆಲ್ಸ ಇತ್ತು ಅತ್ಕಮ್ಮ. ಆಯ್ತು ಬಾ, ಕೂತ್ಕೋ ಬಾ. ಇರ್ಲಿ ಬಿಡಿ ಅತ್ಕಮ್ಮ. ಬಾರಮ್ಮ ಕೂತ್ಕೋ. ಒಂದ್ ಸ್ವಲ್ಪ ನೀನು ಹಿಂದೋಗಮ್ಮ. ಬಾ ಕೂತ್ಕೋ ಬಾ. ಕೂತ್ಕೋ, ಇಲ್ಲೇ ಕೂತ್ಕೋ. ಆ ಒಡವೆ ಎಲ್ಲ ಯಾರ್ದು ಗೊತ್ತಾ? ಇನ್ಯಾರ್ದು? ನಮ್ಮ ಅಕ್ಕ ಮುಂದಲ್ವಾ? ಆ ರೂಮಲ್ಲಿ ಏನಾದ್ರು ಇರ್ಬೋದಾ? ಬನ್ನಿ ನೋಡೋಣ. ಅಲ್ಲಿ ಹೋಗಿ ನೋಡೋಣಪ್ಪ. ಬಾ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಇವರೆಲ್ಲ ಯಾರು ಮಹೇಶ್ವರಿ? ಅವರು ಹುಡುಗಿ ಅಮ್ಮ, ಇನ್ನೊಬ್ರು ಅವಳ ಅತ್ತೆ. ಅಯ್ಯೋ ಡ್ಯಾಡ್, ಅಲ್ಲಿ ನೋಡಿ, ಜಾನುಗೆ ಟಾರ್ಚರ್ ಮಾಡ್ತಿದ್ದಾರೆ. ನಾವು ಹೋಗಿ ಬಾರ್ಸೋಣ ಬಾ. ಒಂದು ನಿಮಿಷ ನಿಂತ್ಕೋ. ಅವ್ರ ಪಾಡಿಗೆ ಅವ್ರು ಏನು ಮಾಡ್ತಿದ್ದಾರೆ, ನೀನು ಎಲ್ಲದಕ್ಕೂ ತಲೆ ಹಾಕಿ ಎಲ್ಲಿ ಅವ್ಯವಸ್ಥೆ ಮಾಡಬೇಡ. ಸುಮ್ಮನೆ ಡ್ಯಾಡ್, ಬಾಬಾ ಜಾನುಗ್ ನೋವಾಗ್ತಿದೆ ಅನ್ನಿಸ್ತಿದೆ ಡ್ಯಾಡ್. ಅದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನೆ ಇದ್ದೀರಾ? ನಾವು ಹೋಗೋಣ ಬಾ. ಸುಮ್ಮನೆ ಇರ್ತೀರಾ ಈಗ ಇಬ್ರು? ನೋಡಿ, ಅವ್ರೇನೋ ಮಾಡ್ಕೋತಾರೆ, ನೀವು ಅಲ್ಲಿ ಹೋಗೋದು ಬೇಡ. ಮೊದಲು ಹೋಗಿ ಇಬ್ರು ರೂಮಿಗೆ ಹೋಗಿ. ನೀನು ಹೋಗ. ಆ ಜನ ಅಲ್ಲಿ. ಅಯ್ಯೋ, ಏನು ಅವ್ರು ಆಗುತ್ತೆ ಕಣೋ. ನೋಡು, ಇದು ಮದುವೆ ಮನೆ, ಭಾವ ಬೇರೆ ನಮ್ಮ ಜೊತೆ ಇಲ್ಲ. ಈಗ ನೀವು ಅಲ್ಲಿ ಹೋಗೋದು ಒಂದಕ್ಕೆ ಇನ್ನೊಂದು ಆಗೋದು ಏನು ಬೇಡ. ದಯವಿಟ್ಟು ನನ್ನ ಮಾತು ಕೇಳಿ ಹೋಗಿ. ನೀವು ಹೋಗಿ ಪ್ಲೀಸ್. ಬೇಗ ಬೇಗ ಹಾಕಿ ಮುಗಿಸ್ರಮ್ಮ. ಒಡವೆ ಎಲ್ಲ ಹಾಕಕ್ಕೆ ಇಷ್ಟೊತ್ತಾ ಬೇಕು? ಒಡವೆ ಹಾಕೊಳಕ್ಕೇನೆ ಕಷ್ಟ? ಎಳ್ದು ಹಾಕ್ರೆ ಸರಿಯಾಗಿ. ನಾನು ಹಾಕ್ತೀನಿ, ನೀವು ಸೈಡ್ಗೆ ಹೋಗಿ. ನಾನು ಕೊಡಿ, ನಾನಿಲ್ಲ ಇದ್ದೀನಲ್ಲ, ನಾನು ಹಾಕ್ತೀನಿ. ಅಯ್ಯೋ ಕಂದ, ಇದ್ಕೊಳ್ಳುವೆ ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ನೋವಾಗುತ್ತೆ, ತಡ್ಕೊಬಿಟ್ಟ. ನಿಧಾನಕ್ಕೆ ಹಾಕಿ ಅಮ್ಮ. ನಿಧಾನ ಹಾಕ್ತೀನಿ ಮಗಳ. ಮದ್ವೆ ಇರೋದು ನಾಳೆ ಅಲ್ಲ, ರೆಸ್ಟ್ ಹೊತ್ತು ಮಾಡ್ತೀರಿ. ನಡಿ, ಹಿಂದೆ. ಅಯ್ಯೋ, ಎಲ್ಲಿ? ಆಯ್ತು. ಏನಿದು ಇದೆ ಹಿಂಗ ಹಾಕೋದು? ಹಲೋ. ಹಾಂ ಬಾವ, ಕೆಲಸ ಮುಗೀತಾ? ಹೌದಾ? ಇಲ್ಲ ಇಲ್ಲ, ಪರವಾಗಿಲ್ಲ. ನೀವು ಆರಾಮಾಗಿ ಬನ್ನಿ, ಇಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಹಾಂ ಬಾವ. ಸದ್ಯ ಮಾವ ಇಲ್ಲಿ ಇಲ್ಲದೆ ಇರೋದೇ ಒಳ್ಳೇದಾಯ್ತು. ಇದನ್ನೆಲ್ಲ ನೋಡಿ ಅವ್ರು ಖಂಡಿತ ತಡ್ಕೊಂತಾ ಇರಲಿಲ್ಲ. ಡ್ಯಾಡ್, ಇಲ್ಲಿ ನಡೀತಿರೋದೆಲ್ಲ ಹೇಳ್ಬೇಕಿತ್ತು. ಯಶ,
ನನ್ನ ಕೈಲಾಗ್ತಿಲ್ಲ. ಅಪ್ಪ ಒಂದ್ ನಿಮಿಷ ಬಿಡಪ್ಪ ಅಲ್ಲಿ ನೋಡು. ಆ ಜನ ಇವತ್ತೊಂದಿನ ಸುಮ್ಮನೆ ಎದ್ದು ಬಿಡು ಪ್ಲೀಸ್. ಒಂದೇ ನೋಡಪ್ಪ ಒಂದ್ ನಿಮಿಷ ಬಿಡಪ್ಪ. ಅಮ್ಮ ಅಣ್ಣ ಮನೆಯಿಂದ ಹೊರಟಿದಾರಂತೆ ಇನ್ನು 5 ನಿಮಿಷಕ್ಕೆ ಬಂದ್ಬಿಡ್ತಾರೆ. ಹೌದಾ ಹೊರಟ್ನಾ? ಸರಿ ಸರಿ. ಅಣ್ಣ ಬಂದು ಬನ್ನಿ ಬನ್ನಿ ಅಣ್ಣ ಬಂದು ಬನ್ನಿ. ಇಲ್ಲಿ ಕೇಳಿ, ಹುಡುಗಿ ಅಮ್ಮ ಮತ್ತು ಸೋದರತ್ತೆ, ನೀವು ಹೋಗಿ ಒಂದ್ ಒಳ್ಳೆ ಸೀರೆ ಉಟ್ಕೊಂಬನ್ನಿ. ದೊಡ್ಡವರೆಲ್ಲ ಬರ್ತಾರಲ್ಲ, ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು. ಅತ್ತಿಗೆ ಏನೇ ಮಾಡಿದ್ರು ನಿಮ್ ಸಮಾನಕ್ಕೆ ಬರಕ್ಕಾಗತ್ತಾ? ಎಂತ ಮಂತನ ನಿಮ್ದು ಅತ್ತಿಗೆ. ಹೇ ಸುಮ್ನಿರೇ ಬಿಡು. ಜನನಿ ಇನ್ನೂ ನೋವಾಗ್ತಿದ್ಯಾ? ಸರಿ ಬಾ. ಈಗ ನೋಡಿ ನನ್ನ ಒಡವೆ ಎಲ್ಲ ಹಾಕೊಂಡ್ಮೇಲೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಮಹೇಶ್ವರೇ, ಅದೇನದು ನಿನ್ ಮಗಳು ಹಂಗ ಪ್ಯಾಂಟ್ ಮೇಲೆ ಆ ಸೀರೆ ಸುತ್ಕೊಂಡಿದ್ದಾಳೆ? ಲಕ್ಷಣವಾಗಿ ಒಂದ್ ಒಳ್ಳೆ ಸೀರೆ ಕೊಡಿಸ್ಬಾರ್ದಾ? ಸುಮ್ನಿರೇ, ಅದು ಫ್ಯಾಷನ್ನು. ನನ್ನ ಮಗಳು ಪಟ್ಟಣದಲ್ಲಿ ಓದ್ತಾಳಲ್ವಾ, ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ. ನನ್ ಕಣ್ಣಿಗೆ ಬರೀ ಅವಲಕ್ಷಣವಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿ. ಹೌದೌದು, ನೋಡಕ್ಕೆ 2 ಕಣ್ ಸಾಲದು. ಮಹೇಶ್ವರಿ, ನಿಮ್ಮ ಮಾದರಿಗೆ ಯಾವಾಗ ಮದುವೆ ಮಾಡ್ತೀಯ? ಅದಿನ್ನೂ ಸಣ್ಣ ಮಗು. ಏನ ಸಣ್ಣ ಮಗುನ? ಈ ವಯಸ್ಸಲ್ಲಿ ಗುಣ ನಿನ್ ತೊಡೆ ಮೇಲೆ ಮಲ್ಕೊಂಡು ಆಡ್ತಿದ್ನಲ್ಲೇ. ಅದೆಲ್ಲ ನಿಮ್ಮ ಕಾಲದಲ್ಲಾಯ್ತು. ಈಗಿನ ಮಕ್ಕಳು ಹಾಗಲ್ಲ. ಅವರಿಗೆ ಯಾವಾಗ ಯಾರು ಇಷ್ಟ ಆಗ್ತಾರೋ ಆಗ ಮದ್ವೆ ಆಗ್ತಾರೆ. ಸರಿ ಬಾ, ಹೆಣ್ಮಗು ಗಂಡ್ಮಗ ಅಂತ ನೋಡ್ದೇನೆ ಎಲ್ಲಾದ್ನು ಒಂದೇ ಸಮನಾಗಿ ಎಷ್ಟ್ ಚೆನ್ನಾಗಿ ನೋಡ್ಕೊತೀಯ. ನಿಮ್ಮನೆ ಸೇರಕ್ಕೂ ಪುಣ್ಯ ಮಾಡಿರ್ಬೇಕು ಬಿಡು. ಹೌದೌದು, ಇವ್ರ ಮನೆ ಸೊಸೆ ಅಂದ್ರಷ್ಟು ಭಾಗ್ಯವಂತರು ಹುಡುಕಿದ್ರು ಬೇರೆ ಯಾರು ಸಿಗಲ್ಲ. ಮಾರಿ ಈ ಕಡೆ ಎದ್ಬಾಮ. ಹಾ, ನಾನು ಕೆದ್ದಳ್ಳಿ ಬೇಕಿದ್ರೆ ಅವಳೆ ಬೇರೆ ಚೇರಾಗಿ ಕೂರ್ಸಿ.